ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಡಿಗ್ರಿ ಸ್ಟೂಡೆಂಟ್ಸ್ಗೆ ಅಂದರೆ BCom, BSc, BCA ಓದ್ತಾ ಇರೋಂಥ ಸ್ಟೂಡೆಂಟ್ಸು ಆನ್ಲೈನೆಲ್ಲ ರಿವ್ಯಾಲ್ಯೂಷನ್ಗೆ ಬಿಡಲಾಗಿದೆ. ರಿವ್ಯಾಲ್ಯೂಷನ್ ಆಗಿರ್ಬೋದು, ಇಲ್ಲ ಫೋಟೋ ಕಾಪಿನ ನೀವು ಬರೆದಿರೋಂಥ ಫೋಟೋ ಆನ್ಸರ್ ಶೀಟ್ನ ನೋಡಬೇಕು ಅಂದರೆ ಫೋಟೋ ಕಾಪಿನ ಅಪ್ಲೈ ಮಾಡೋದಾಗಿರ್ಬೋದು. ಆನ್ಲೈನಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು, ಬೆಂಗಳೂರು ಯೂನಿವರ್ಸಿಟಿ ನಾನು ಇಲ್ಲಿ ತೋರಿಸ್ತಾ ಇರೋದು. ಬೆಂಗಳೂರು ಯೂನಿವರ್ಸಿಟಿಗೆ ಯಾವ ರೀತಿ ಆನ್ಲೈನ್ ನೀವೇ ಅಪ್ಲೈ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಲೈವಲ್ಲಿ. ನೋಡ್ತಾ ಇಲ್ಲ, ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಹೋಗಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಈ ಪೇಜ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ನೋಡ್ತಾ ಇದ್ದಾರೆ UUCMS ಸ್ಟೂಡೆಂಟ್ಸ್ ಅಂತ ಇದೆಯಲ್ಲ, ರಿವ್ಯಾಲ್ಯೂಷನ್ ಫೋಟೋ ಕಾಪಿ ಫೀಸ್ ಪೇಮೆಂಟ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲ ಅಂದರೆ ಅದಕ್ಕೆ ಕೆಳಗಡೆ ಇನ್ನೊಂದು ಆಪ್ಷನ್ ನೋಡ್ತಾ ಇದೆ, ರಿವ್ಯಾಲ್ಯೂಷನ್ ಫೋಟೋ ಕಾಪಿ ಫೀಸ್ ಪೇಮೆಂಟ್ ಅಂತ ಅಂದ್ಬಿಟ್ಟಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಅವೆರಡರಲ್ಲಿ ಯಾವುದಾದ್ರು ಒಂದು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಸೆಕೆಂಡ್ ಒಂದು ಆಪ್ಷನ್ ನೋಡ್ತಾ ಇರ್ಬೋದು, ಕ್ಲಿಕ್ ಹಿಯರ್ ಟು ಪೇ ಆನ್ಲೈನ್ ರಿವ್ಯಾಲ್ಯೂಯೇಷನ್ ಫೋಟೋ ಕಾಪಿ ಫೀಸ್ ಪೇಮೆಂಟ್ ಅಂತ ಇದೆ. ಓನ್ಲಿ ಫಾರ್ UUCMS ಸ್ಟೂಡೆಂಟ್ಸ್ ಅಂತ ಅದೇ ತೋರಿಸ್ತಾ ಇದೆ. ನ್ಯೂ ಒನ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದಿಲ್ಲ, ಸೆಕೆಂಡ್ ಒನ್ನು. ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕೋಬೇಕಾಗುತ್ತೆ ಸ್ಟೂಡೆಂಟು. ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಂಡು ಫೈಂಡ್ ಅಂತ ಇದೆಯಲ್ಲ, ಫೈಂಡ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡೀಟೇಲ್ ಎಲ್ಲ ಓಪನ್ ಆಗುತ್ತೆ. ಅಂದರೆ ನಿಮ್ಮ ಹೆಸರಾಗಿರ್ಬೋದು, ಏನು ಓದ್ತಾ ಇದೆ ಮತ್ತು ಯಾವ ಕಾಲೇಜು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಇಲ್ಲೇ ತೋರಿಸುತ್ತೆ. ಇದಾದಮೇಲೆ ಕೆಳಗಡೆ ನಿಮ್ಮ ಇಮೇಲ್ ID ಮತ್ತು ಕಾಂಟ್ಯಾಕ್ಟ್ ನಂಬರ್ನ ಕೇಳ್ತಾ ಇದೆ. ಅದನ್ನ ಹಾಕ್ಕೊಳ್ಳಿ. ಮತ್ತು ಮುಂದಕ್ಕೆ ನಿಮಗೆ ಏನೇ ಮೆಸೇಜ್ ಬಂದರೂ ಕೂಡ ನಿಮಗೆ ಇಮೇಲ್ IDಗೆ ಮತ್ತು ಕಾಂಟ್ಯಾಕ್ಟ್ ನಂಬರ್ಗೆ ಮೆಸೇಜ್ ಕೂಡ ಬರುತ್ತೆ. ನೋಡ್ತಾ ಇದ್ದಲ್ಲ, ಇದರಲ್ಲಿ ಮೊಬೈಲ್ ನಂಬರ್ ಮತ್ತು ಇಮೇಲ್ IDನ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡಾದ್ಮೇಲೆ ಕೆಳಗಡೆ ನೀವು ಫಸ್ಟ್ ಸೆಮಿಸ್ಟರೋ ಇಲ್ಲ ಥರ್ಡ್ ಸೆಮಿಸ್ಟರ್ ಅಂತ ಅಂದ್ಬಿಟ್ಟು ಇಲ್ಲಿ ನಿಮ್ಮ ಏನು ID ಆಗ್ತಿರೋ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ನಿಮಗೆ ಅಲ್ಲಿ ಬಂದುಬಿಡುತ್ತೆ ಯಾವ ಸೆಮಿಸ್ಟರ್ಗೆ ಅಂತ. ಇವಾಗ ಸೆಕೆಂಡ್ ಸೆಮ್ ಬರೀತಾ ಇದೆ ಅಂದರೆ ಫಸ್ಟ್ ಸೆಮ್ ಅಂತ ಅಲ್ಲಿ ಶೋ ಆಗುತ್ತೆ ಯಾವ ಇಯರ್ ಯಾವ ಸೆಮಿಸ್ಟರ್ ಅಂತ ಅಂದ್ಬಿಟ್ಟು. ಇಲ್ಲಿ ಕೆಳಗಡೆ ನೋಡ್ತಾ ಇದ್ದಲ್ಲ, ಇಲ್ಲಿ ತೋರಿಸುತ್ತೆ. ಇವಾಗ ನಾನು ಅಲ್ಲಿ ಅಪ್ಲೈ ಮಾಡಿದೆ, ಫಸ್ಟ್ ಸೆಮ್ದು ಅಪ್ಲೈ ಮಾಡ್ತಾ ಇದ್ದ. ನೆಕ್ಸ್ಟ್ ಒಂದು ಬಂದರೆ ಫೀಸ್ ಟೈಪ್ ಕೇಳ್ತಾ ಇದೆ. ಇಲ್ಲಿ ರಿವ್ಯಾಲ್ಯೂಯೇಷನ್ ಫೀಸ್ ಅಂತ ಇದೆಯಲ್ಲ, ಅಲ್ಲಿ 3 ಆಪ್ಷನ್ಸ್ ಇದೆ. ರಿವ್ಯಾಲ್ಯೂಯೇಷನ್ ಫೀಸ್ ಇದೆ, ಮತ್ತು ಫೋಟೋ ಕಾಪಿ ಫೀಸ್ ಓನ್ಲಿ ಅಂತ ಇದೆ, ಮತ್ತು ರಿವ್ಯಾಲ್ಯೂಯೇಷನ್ ವಿತೌಟ್ ಫೋಟೋ ಕಾಪಿ ಅಂತ ಇದೆ. ಈ 3ರಲ್ಲಿ ನಿಮಗೆ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ನಾನು ಫಸ್ಟ್ ಒಂದು ಸೆಲೆಕ್ಟ್ ಮಾಡಿಕೊಂಡು ಸಬ್ಜೆಕ್ಟ್ ತೋರಿಸುತ್ತೆ, ಯಾವ ಸಬ್ಜೆಕ್ಟ್ಗೆ ನೀವು ರಿವ್ಯಾಲ್ಯೂಯೇಷನ್ಗೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ಸಬ್ಜೆಕ್ಟ್ನ ಕ್ಲಿಕ್ ಮಾಡಿ ಕ್ಯಾಲ್ಕುಲೇಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಮೌಂಟ್ ಕೂಡ ಅಲ್ಲಿ ಶೋ ಆಗ್ತಾ ಇದೆ. ನೋಡ್ತಾ ಇರ್ಬೋದು ಫೀಸ್ ಅಮೌಂಟು ಎಷ್ಟು ಅಂತ ತೋರಿಸ್ತಾ ಇದೆ. 3,900 ರೂಪಾಯಿ 2 ಸಬ್ಜೆಕ್ಟ್ಗೆ ರಿವ್ಯಾಲ್ಯೂಯೇಷನ್ ತೋರಿಸ್ತಾ ಇದೆ. ನಮಗಿಲ್ಲಿ ನಾನು ಬರೀ ರಿವ್ಯಾಲ್ಯೂಯೇಷನ್ ಬೇಡ, ನಾನು ಜಸ್ಟ್ ವಿತೌಟ್ ಫೋಟೋ ಕಾಪಿ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನನಗೆ ಜಸ್ಟ್ ಫೋಟೋ ರಿವ್ಯಾಲ್ಯೂಯೇಷನ್ ಓನ್ಲಿ ಅಷ್ಟೇ ಬೇಕಾಗಿದ್ದು, ವಿತೌಟ್ ಫೋಟೋ ಕಾಪಿ ಆನ್ಸರ್ ಶೀಟ್ ಬುಕ್ಕು ನನಗೇನು ಬೇಡ ಅಂತ ಅಂದ್ಬಿಟ್ಟು ಕ್ಲಿಕ್ ಮಾಡಿ. ಅದಾದಮೇಲೆ ನಾನು ಆ ಸಬ್ಜೆಕ್ಟ್ನ ಕ್ಲಿಕ್ ಮಾಡಿ ಕ್ಯಾಲ್ಕುಲೇಟ್ ಅಂತ ಮಾಡಿದಾಗ ನಂಗೆ ಸ್ವಲ್ಪ ಅಮೌಂಟ್ ಫೀಸ್ ಕಮ್ಮಿ ಆಗಿದೆ. ನೋಡ್ತಾ ಇರ್ಬೋದು 1,500 ರೂಪಾಯಿ ಸಮಥಿಂಗ್ ತೋರಿಸ್ತಾ ಇದೆ. ಇಲ್ಲಿ ಆದಮೇಲೆ ಕೆಳಗಡೆ ಬಂದರೆ ನೆಕ್ಸ್ಟು ರಿಮಾರ್ಕಲ್ಲಿ ನೀವು ಏನಾದರೂ ಒಂದು ಟೈಪ್ ಮಾಡಬೇಕು. ಏನಾದರೂ ಟೈಪ್ ಮಾಡಿ, ಓಕೆ ಅಂತ ಅದು ಮಾಡಿ, ನಥಿಂಗ್ ಅಂತ ಮಾಡಿ, ಏನಾದರೂ ಒಂದು ಟೈಪ್ ಮಾಡಿ ರಿಮಾರ್ಕಲ್ಲಿ. ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲಿ ಸೇವ್ ಅಂತ ಇದ್ದರೆ ಸೇವ್ ಮೇಲೆ ಕೊಟ್ಟಿದ ತಕ್ಷಣ ನೀವು ಅದು ಶೋರ್ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಅದಾದಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ಥರ ಸ್ಟೂಡೆಂಟ್ ಫೀಸ್ ಡೀಟೇಲ್ ಅಂತ ಅಂದ್ಬಿಟ್ಟು ಇಲ್ಲಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID ಮತ್ತು ಯಾವ ಸಬ್ಜೆಕ್ಟ್ಗೆ ಆಗ್ತಾ ಇದೆ, ಯಾವ ಕೋರ್ಸ್ ಓದ್ತಾ ಇದೆ, ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ, ವೆರಿಫೈ ಮಾಡ್ಕೊಳ್ಳಿ. ಕರೆಕ್ಟಾಗಿದೆ ಅಂತ ಆದಮೇಲೆ ಆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ, ಆ ಅಗ್ರಿ ಅನ್ನೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಕೆಳಗಡೆ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಇದು ಓಪನ್ ಆಗುತ್ತೆ. QR ಕೋಡ್ ಓಪನ್ ಆಗುತ್ತೆ. ಆ QR ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ QR ಕೋಡ್ ಕೂಡ ಓಪನ್ ಆಗುತ್ತೆ. ಅದ್ಮೇಲೆ ಸ್ಕ್ಯಾನ್ ಮಾಡಿ ನೀವು ಫೋನಲ್ಲಿ ಆರಾಮಾಗಿ ನೀವು ಯಾವ ಥರ ಫೋನ್ಪೇ ಮಾಡ್ತಿರಲ್ಲ, ಫೋನ್ಪೇ, ಗೂಗಲ್ ಪೇ ಥರ ಸ್ಕ್ಯಾನ್ ಮಾಡಿ ನೀವು ಅಮೌಂಟನ್ನ ನೀವು ಇಲ್ಲಿ ಕಟ್ಟಬೇಕಾಗತ್ತೆ. ನೋಡೋದಲ್ಲ ಯಾವ ರೀತಿ ಆರಾಮಾಗಿ ನಿಮ್ಮ ರಿವ್ಯಾಲ್ಯೂಯೇಷನ್ಗೆ ಆಗಿರ್ಬೋದು, ಫೋಟೋ ಕಾಪಿಗೆ ಆಗಿರ್ಬೋದು, ನೀವು ಆರಾಮಾಗಿ ನಿಮ್ಮ ಫೋನಲ್ಲೇ ನೀವು ಮಾಡ್ಕೊಬೋದಾಗುತ್ತೆ. ನೋಡ್ತಾ ಇರೋ ಫೀಸು ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ವಾಪಸ್ ಬ್ಯಾಕ್ ಈ ಥರ ಬಂದುಬಿಡುತ್ತೆ, ಮತ್ತು ಕನ್ಫ್ಯೂಸ್ ಮಾಡ್ಕೋಬೇಡಿ. ಲಾಸ್ಟಿಗೆ ಬಂದರೆ ಇಲ್ಲಿ ಪ್ರಿಂಟ್ ಡೂಪ್ಲಿಕೇಟ್ ರೆಸಿಪ್ಟ್ ಅಂತ ಇದೆಯಲ್ಲ, ಪ್ರಿಂಟ್ ಡೂಪ್ಲಿಕೇಟ್ ರೆಸಿಪ್ಟ್ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಕೇಳುತ್ತೆ. ಆ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಂಡು ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಏನು ಎಂಟ್ರಿ ಮಾಡಿರ್ತೀರಲ್ಲ ನೀವು ಅಪ್ಲೈ ಮಾಡಬೇಕಾದ್ರೆ ಅದೇ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಕೆಳಗಡೆ ಸೆಕೆಂಡ್ ಒನ್ನಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಕೊಂಡು ಪಕ್ಕದಲ್ಲಿ ಸರ್ಚ್ ಅಂತ ಇದೆಯಲ್ಲ, ಸರ್ಚ್ ಮೇಲೆ ಕ್ಲಿಕ್ನ ಮಾಡಿ.
ಕ್ಲಿಕ್ ಆಗಿದ ತಕ್ಷಣ ಕೆಳಗಡೆ ಆಪ್ಷನ್ ಓಪನ್ ಆಗುತ್ತೆ. ಕೆಳಗಡೆ ನೋಡ್ತಾ ಎಲ್ಲ ಈ ಥರ ಓಪನ್ ಆಗುತ್ತೆ. ಡೌನ್ಲೋಡ್ ಅಂತಿದೆಯಲ್ಲ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿವ್ಯಾಲ್ಯೂಯೇಷನ್ ಫೀಸ್ ಡೀಟೇಲ್ ಎಲ್ಲ ಈ ಥರ ಓಪನ್ ಆಗುತ್ತೆ. ಕೆಳಗಡೆ ಬಂದರೆ ಪ್ರಿಂಟ್ ಅನ್ನೋ ಆಪ್ಷನ್ ಮೇಲೆ ಇರುತ್ತಲ್ಲ, ಪ್ರಿಂಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಒಂದು ಪ್ರಿಂಟ್ಔಟ್ನ ಕೂಡ ನೀವು ತೊಗೊಬೋದಾಗಿರುತ್ತೆ. ಇಲ್ಲ ಸೇವ್ ಕೂಡ ಮಾಡಿಟ್ಕೋಬೋದು. ಇನ್ನು ತೊಗೊಂಡೋಗಿ ನೀವು ಕಾಲೇಜಲ್ಲಿ ಕೊಟ್ಟರೆ ರಿವ್ಯಾಲ್ಯೂಯೇಷನ್ ಆಗುತ್ತೆ. ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ಪಾಗಿ ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ.